ಹೋರ್ಮುಜ್ ಜಲಸಂಧಿಯನ್ನ ತೆರೆಯದಿದ್ದರೆ ನರಕದಲ್ಲಿರುತ್ತೀರಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಸಾರಿರುವ ಯುದ್ಧ 6ನೇ ವಾರ ಪ್ರವೇಶಿಸಿದೆ. ಇಂದು ಅಥವಾ ನಾಳೆ ಒಪ್ಪಂದ ಆಗುವ ನಿರೀಕ್ಷೆಯನ್ನ ವ್ಯಕ್ತಪಡಿಸಿರುವ ಟ್ರಂಪ್, ಅದಾಗದಿದ್ದರೆ ಇರಾನ್ಗೆ ನರಕದ ಬಾಗಿಲು ತೋರಿಸುವುದಾಗಿ ಹೇಳಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದಾಗಿ ಶಹೀದ್ ಸೊಲೈಮನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಖಂಗೊಂಡಿದೆ. ಈ ನಡುವೆ ಇರಾನಿನಲ್ಲಿ ಪತನಗೊಂಡಿದ್ದ ಅಮೆರಿಕ ಯುದ್ಧ ವಿಮಾನದ 2 ಸೇನಾ ಸಿಬ್ಬಂದಿ ಅಧಿಕಾರಿಗಳನ್ನ ಅತ್ಯಂತ ಧೈರ್ಯ ಸಾಹಸದ ಕಾರ್ಯಾಚರಣೆ ನಡೆಸಿ ರಕ್ಷಿಸಲಾಗಿದೆ. ಇವರಲ್ಲಿ ಓರ್ವರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಟ್ರಂಪ್ ಹೇಳಿದ್ದಾರೆ. ನಾವು F-15 ವಿಮಾನದ ಸಿಬ್ಬಂದಿ ಅಧಿಕಾರಿಯನ್ನ ಇರಾನಿನ ಪರ್ವತ ಪ್ರದೇಶದಿಂದ ರಕ್ಷಿಸಿದ್ದೇವೆ ಎಂದವರು ಹೇಳಿದ್ದಾರೆ.